ಒಂದು ಸಿಂಹಕ್ಕೆ ಮಿಂಚು ಹುಳುವನ್ನು ಕಂಡರಾಗದು. ಅದೇನೇ ಮಾಡಿದರೂ ಈ ಮಿಂಚು ಹುಳುವನ್ನು ನಾಶ ಮಾಡಲಾಗಲಿಲ್ಲ. ಸಿಟ್ಟುಗೊಂಡ ಸಿಂಹ ತನ್ನ ಗೆಳೆಯರಾದ ಹುಲಿ, ಆನೆ ಮತ್ತು ಸರ್ಪವನ್ನು ಕರೆದು ಹೇಳಿದಂತೆ, ನೀವು ಹೇಗಾದರೂ ಮಾಡಿ ಆ ಮಿಂಚು ಹುಳುವಿನ ಕಥೆಯನ್ನು ಮುಗಿಸಿಬಿಡಬೇಕು ಎಂದು. ಅವುಗಳು ಅದೆಷ್ಟೇ ಪ್ರಯತ್ನ ಪಟ್ಟರೂ ಈ ಮಿಂಚು ಹುಳುವನ್ನು ಏನು ಮಾಡಲಾಗಲಿಲ್ಲ. ಆದರೆ ಅವುಗಳ ವಿರೋಧದಿಂದ, ಆಕ್ರಮಣದಿಂದ ಬೇಸತ್ತ ಈ ಮಿಂಚು ಹುಳು ನೇರವಾಗಿ ಧೈರ್ಯ ಮಾಡಿ ಸಿಂಹದಲ್ಲಿಗೆ ಹೋಗಿ ಕೇಳಿತಂತೆ, ಮಹಾಪ್ರಭುಗಳೇ, ನನಗೆ ನಿಮ್ಮಲ್ಲಿ 3 ಪ್ರಶ್ನೆಗಳನ್ನು ಕೇಳಬೇಕಿದೆ ಎಂದು. ಕೇಳು ಎಂದಿತು ಸಿಂಹ. ನನ್ನಿಂದ ನಿಮಗೇನಾದರೂ ತೊಂದರೆಯಾಗಿದೆಯೇ ಪ್ರಭುಗಳೇ ಎಂದು ಕೇಳಿತು. ಇಲ್ಲ ಅಂದಿತು ಸಿಂಹ. ನಾನು ನಿಮಗೆ ಸರಿಸಾಟಿಯೇ? ಖಂಡಿತ ಅಲ್ಲ ಅಂದಿತು ಸಿಂಹ. ಮುಂದೆ ಎಂದಾದರೂ ನನ್ನಿಂದ ನಿಮಗೆ ಅಡ್ಡಿಯಾಗಬಹುದೆಂದು ನಿಮಗೆ ಅನಿಸುತ್ತಿದೆಯೇ ಎಂದು ಕೇಳಿತು. ಸಾಧ್ಯವೇ ಇಲ್ಲ ಅಂದಿತು ಸಿಂಹ. ಮತ್ಯಾಕೆ ಪ್ರಭುಗಳೇ ನನ್ನಲ್ಲಿ ನಿಮಗಿಷ್ಟು ಸಿಟ್ಟು? ನಾನೇನು ತಪ್ಪು ಮಾಡಿದ್ದೇನೆ ಎಂದು ಕೇಳಿತು. ಆಗ ಸಿಂಹ ಹೇಳಿತು, ಎಲ್ಲ ಮಿಂಚು ಹುಳುವೆ, ನೀನು ನನಗೆ ಯಥಶ್ಚಿತ್ ಒಂದು ಸಣ್ಣ ಹುಳುವಷ್ಟೇ. ನನ್ನ ಕೂದಲನ್ನು ನಿನಗೆ ಅಲ್ಲಾಡಿಸಲಾಗದು, ಆದರೆ ನೀನು ಹೊಳೆಯುವುದನ್ನು ನನಗೆ ಸಹಿಸಲಾಗದು. ರಾತ್ರಿಯ ಹೊತ್ತಲ್ಲಿ ನನ್ನೆದುರೇ ಪಳಪಳನೆ ಮಿಂಚುವುದನ್ನು ಸಹಿಸಲಾಗದು. ನೀನು ಮಿಂಚಬಾರದು ಅಷ್ಟೇ ಅಂದಿತು ಸಿಂಹ. ಸ್ನೇಹಿತರೆ, ಹೀಗೆ ಬೇರೆಯವರು ಹೊಳೆಯುವುದನ್ನು, ಬೆಳೆಯುವುದನ್ನು ಕಂಡರಾಗದವರು ನಮ್ಮೊಂದಿಗೂ ಇರಬಹುದು. ವಿನಾಕಾರಣ ದ್ವೇಷ ಮಾಡುವುದು, ಅವಕಾಶ ವಂಚಿತರನ್ನಾಗಿ ಮಾಡುವುದು, ಎಲ್ಲದರಿಂದ ದೂರವಿಡುವುದು ಇರಬಹುದು. ಆದರೆ ಪ್ರತಿಭೆ ಮತ್ತು ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಸಮಯ ಬಂದಾಗ ಹೊಳೆಯುವುದು ಹೊಳೆದೇ ಹೊಳೆಯುತ್ತದೆ. ಹಾಗಾಗಿ ನಾವು ಬೆಳೆದು ಹೊಳೆದು ಬೇರೆಯವರನ್ನು ಬೆಳೆಯಲು, ಹೊಳೆಯಲು ಸಹಾಯ ಮಾಡಿದ್ದೇ ಆದರೆ ಈ ಬದುಕೇ ಬಂಗಾರ.